ಅದು ನಮ್ಮ ರಾಜ್ಯದಲ್ಲಿ ರಾಜಕೀಯ ಶಕ್ತಿ ಕೇಂದ್ರ ಅಂತಲೇ ಹೆಸರುವಾಸಿ. ಹಲವು ಜನ ರಾಜಕೀಯ ನಾಯಕರುಗಳಿಗೆ ಇಲ್ಲಿ ತನಕ ಅದೃಷ್ಟ ತಂದು ಕೊಟ್ಟಿರುವಂತಹ ಜಾಗ. ಅಂತಹ ಜಾಗಕ್ಕೆ ಕಾಂಗ್ರೆಸ್ ಪಡೆ ಇವತ್ತು ಲಗ್ಗೆ ಇಡ್ತಾ ಇದೆ. ಯಾವುದಪ್ಪ ಆ ಜಾಗ ನೋಡ್ತಾ ಹೋಗೋಣ. ಕೋಲಾರದಿಂದ ಕಾಂಗ್ರೆಸ್ ಚುನಾವಣಾ ಪಾಂಚಜನ್ಯ. ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಪರ ಡಿಸಿಎಂ ಸಿಎಂ ಪ್ರಚಾರ. ಕುರುಡುಮಲೆ ವಿನಾಯಕನ ಆಶೀರ್ವಾದ ಪಡೆದು ಅಖಾಡಕ್ಕೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕು ಕುರುಡುಮಲೆ ವಿನಾಯಕನಿಗೆ ಪೂಜೆ ಸಲ್ಲಿಸಿ ಇವತ್ತು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡಲಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಕಂಡಿರುವಂತಹ ಕಾಂಗ್ರೆಸ್ ನಾಯಕರ ಕಣ್ಣು ಸದ್ಯ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲೋದಾಗಿದೆ. ಈ ನಿಟ್ಟಿನಲ್ಲಿ ಅಭ್ಯರ್ಥಿ ಗೌತಮ್ ಅವರ ಪರವಾಗಿ ಮತಯಾಚನೆ ಮಾಡಲಿದ್ದಾರೆ. ಹಾಗಾಗಿ ಕಳೆದ ಎಲ್ಲಾ ಚುನಾವಣೆಗಳಲ್ಲಿ ಇಲ್ಲಿ ಬಂದು ವಿಶೇಷ ಪೂಜೆ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅನ್ನೋ ನಂಬಿಕೆ ಸಹ ಇಲ್ಲಿದೆ. ಈಗಾಗಲೇ ನಾವು ಒಂದು 5 ಕ್ಷೇತ್ರಗಳಲ್ಲಿ ಸಭೆಗಳು ನಡೆಸಿದ್ದೀವಿ. ಮನೆ ಮನೆಗೆ ಪಂಚಾಯತಿಗೆ ಹೋಗಿ ಪ್ರಚಾರ ಮಾಡ್ತೀವಿ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಯಾರ್ಯಾರು ಸ್ಟಾರ್ ಪ್ರಚಾರಕನ್ನು ಕರೆಸಬೇಕು ಅನ್ನೋದು ನಾವು ನಿರ್ಧಾರ ಮಾಡ್ತೀವಿ. ಸರ್, ಅವ್ರ ಚುನಾವಣೆ ಅವ್ರು ಮಾಡ್ತಾರೆ, ನಮ್ಮ ಚುನಾವಣೆ ನಾವು ಮಾಡ್ತೀವಿ. ನನಗೆ ನನ್ನ ಕಾರ್ಯಕರ್ತರ ಮೇಲೆ ವಿಶ್ವಾಸ ಇದೆ. ಅವ್ರ ಸಹಾಯದಿಂದ ನಾವು ಗೆದ್ದು ಬರ್ತೀವಿ. ಇನ್ನು ಕುರುಡುಮಲೆಗೆ ತನ್ನದೇ ಆದಂತಹ ಇತಿಹಾಸ ಇದ್ದು, ಕುರುಡುಮಲೆ ವಿನಾಯಕನನ್ನ ತ್ರಿಮೂರ್ತಿಗಳಾದಂತಹ ಬ್ರಹ್ಮ, ವಿಷ್ಣು, ಮಹೇಶ್ವರರಿಂದ ಪ್ರತಿಷ್ಠಾಪನೆ ಮಾಡಲಾಗಿದೆ. 3 ಯುಗಗಳಿಂದಾನೂ ಈ ಸಾಲಿಗ್ರಾಮ ಶಿಲಾ ವಿನಾಯಕನಿಗೆ ಪೂಜೆ ಸಲ್ಲಿಸಲಾಗ್ತಿದೆ. ಇಲ್ಲಿ ಬೇಡಿದವರ ಇಷ್ಟಾರ್ಥಗಳನ್ನ ಈಡೇರಿಸ್ತಾನೆ ಅನ್ನೋ ನಂಬಿಕೆ ಇದೆ. ಇದೇ ನಿಟ್ಟಿನಲ್ಲಿ ಈಗಾಗಲೇ ಎಂ ಕೃಷ್ಣ ಕೂಡ 1995ರಲ್ಲಿ ಇಲ್ಲಿಂದ ಪಾಂಚಜನ್ಯ ಯಾತ್ರೆ ಆರಂಭಿಸಿ ಯಶಸ್ವಿಯಾಗಿದ್ರು. 2008ರಲ್ಲಿ ಯಡಿಯೂರಪ್ಪ ಅವರು ಇಲ್ಲಿಂದಾನೇ ಪೂಜೆ ಸಲ್ಲಿಸಿ ತಮ್ಮ ಚುನಾವಣಾ ಪ್ರಚಾರವನ್ನ ಆರಂಭಿಸಿದ್ರು. ಜೊತೆಗೆ ಕಳೆದ ಬಾರಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜೋಡಿ ಕೂಡ ಇಲ್ಲಿಂದಾನೇ ತಮ್ಮ ಚುನಾವಣಾ ಪ್ರಚಾರವನ್ನ ಶುರು ಮಾಡಿ ಯಶಸ್ವಿಯಾಗಿದ್ರು. ಅದರಂತೆ ಈ ಬಾರಿ ತಮ್ಮ ಅಭ್ಯರ್ಥಿ ಗೆಲುವಿಗಾಗಿ ಅದೇ ಕುರುಡುಮಲೆ ವಿನಾಯಕನಿಗೆ ಪೂಜೆ ಸಲ್ಲಿಸಲಿದ್ದಾರೆ. ಕುರುಡುಮಲೆ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ, ರೋಡ್ ಶೋ ಮಾಡ್ತಾರೆ. ಮುಳಬಾಗಿಲಲ್ಲಿ ಒಂದು ರೋಡ್ ಶೋ ಮಾಡ್ತಾರೆ. ಇಲ್ಲಿ ನಮ್ಮ ಸಿಎಂ ಡೆಪ್ಟಿ ಸಿಎಂ ಇಬ್ಬರು ಬರ್ತಾರೆ. ನಮ್ಮ ಕೋಲಾರ ಅಭ್ಯರ್ಥಿ ಮಾತ್ರ ಇರ್ತಾರೆ. ಚಿಕ್ಕಬಳ್ಳಾಪುರ ಅಭ್ಯರ್ಥಿನೂ ಬರ್ಬೋದು. ಒಟ್ನಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಯಶಸ್ವಿಯಾಗಿರುವಂತಹ ರಾಜ್ಯ ಕಾಂಗ್ರೆಸ್ ನಾಯಕರು ಮತ್ತೊಮ್ಮೆ ಕುರುಡುಮಲೆ ವಿನಾಯಕನ ಮೊರೆ ಹೋಗ್ತಿದ್ದಾರೆ. ಆ ಮೂಲಕ ರಾಜ್ಯದಲ್ಲಿ ಹೆಚ್ಚು ಸ್ಥಾನ ಗೆಲ್ಲುವ ಗುರಿ ಹೊಂದಿರೋದು ಇದರಿಂದ ಸ್ಪಷ್ಟವಾಗಿರೋದಂತೂ ಸುಳ್ಳಲ್ಲ. ರವಿ, ಪಬ್ಲಿಕ್ ಟಿವಿ, ಕೋಲಾರ.